Welcome back to the channel. Today's topic is troubleshooting. What is troubleshooting? Troubleshooting is a process of identifying, analyzing and fixing problems in a system, application or device. ಟ್ರಬಲ್ ಅಂದ್ರೆ ಸಿಸ್ಟಮ್ನಲ್ಲಿ, ಅಪ್ಲಿಕೇಶನ್ನಲ್ಲಿ ಅಥವಾ ಡಿವೈಸ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಥವಾ ಐಡೆಂಟಿಫೈ ಮಾಡಿ, ಅನಲೈಸ್ ಮಾಡಿ ಅದನ್ನ ಫಿಕ್ಸ್ ಮಾಡುವಂತಹ ಪ್ರಾಸೆಸ್. For example, if our application is not working properly, we try to find the root cause and fix it. That process is called troubleshooting. ನಮ್ಮ ಅಪ್ಲಿಕೇಶನ್ ಸರಿಯಾಗಿ ವರ್ಕ್ ಆಗ್ತಿರಲ್ಲ, ಆವಾಗ ನಾವು ಅದು ಯಾಕೆ ವರ್ಕ್ ಆಗ್ತಿಲ್ಲ ಅಂತ ರೂಟ್ ಕಾಸ್ ನ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡ್ತೀವಿ. ಈ ಒಂದು ಪ್ರಾಸೆಸ್ಗೆ ಟ್ರಬಲ್ ಶೂಟಿಂಗ್ ಅಂತ ಹೇಳೋದು. ಸ್ಟೆಪ್ಸ್ ಇನ್ ಟ್ರಬಲ್ ಶೂಟಿಂಗ್. ಟ್ರಬಲ್ ಶೂಟಿಂಗ್ ಮಾಡಬೇಕಾದ್ರೆ ಯಾವುದೆಲ್ಲ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡ್ತೀವಿ? ಮೊದಲಿಗೆ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಆಮೇಲೆ ಆ ಇಶ್ಯೂವನ್ನ ಅನಲೈಸ್ ಮಾಡ್ತೀವಿ. ಆ ಇಶ್ಯೂ ಯಾಕೆ ಬಂತು ಅಂತ ರೂಟ್ ಕಾಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ದೆನ್ ಅದನ್ನ ಫಿಕ್ಸ್ ಮಾಡ್ತೀವಿ. ಆಮೇಲೆ ಫಿಕ್ಸ್ ಮಾಡಿದಂತಹ ಇಶ್ಯೂವನ್ನ ವೆರಿಫೈ ಮಾಡ್ತೀವಿ, ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಆ ವೆಬ್ಸೈಟ್ ಈಸ್ ನಾಟ್ ಲೋಡಿಂಗ್. ವೆಬ್ಸೈಟ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಅದು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ, ಕರೆಕ್ಟ್ ಆಗಿ ಲೋಡ್ ಆಗ್ತಾ ಇರಲ್ಲ. ಆವಾಗ ನಾವು ಏನ್ ಮಾಡ್ತೀವಿ? ಯಾವೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಈ ಒಂದು ವೆಬ್ಸೈಟ್ ಕರೆಕ್ಟ್ ಆಗಿ ಲೋಡ್ ಆಗಕ್ಕಾಗಲ್ಲ ಅನ್ನೋದನ್ನ ಒನ್ ಬೈ ಒನ್ ಚೆಕ್ ಮಾಡ್ತಾ ಬರ್ತೀವಿ. ಮೊದಲಿಗೆ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತೀವಿ. ಕೆಲವೊಮ್ಮೆ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ವೆಬ್ಸೈಟ್ ಕರೆಕ್ಟ್ ಆಗಿ ಲೋಡ್ ಆಗ್ತಾ ಇರಲ್ಲ ಅಲ್ವಾ? ಸೊ ನಾವು ಮೊದಲಿಗೆ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತೀವಿ. ಓಕೆ, ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿದೆ, ಆದ್ರೂ ಯಾಕೆ ಇದು ಲೋಡ್ ಆಗ್ತಾ ಇದೆ, ಕರೆಕ್ಟ್ ಆಗಿ ಲೋಡ್ ಆಗ್ತಾ ಇಲ್ಲ, ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಕ್ಕೆ ಇನ್ಯಾವ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ಯೋಚನೆ ಮಾಡ್ತೀವಿ. ದೆನ್ ಚೆಕ್ ಸರ್ವರ್ ಸ್ಟೇಟಸ್. ಸರ್ವರ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ತೀವಿ. ನಾವು ಇವಾಗ ವೆಬ್ಸೈಟ್ ಅಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ವೆಬ್ಸೈಟ್ ರನ್ ಆಗೋದಕ್ಕೆ ಒಂದು ಸರ್ವರ್ ಅಂತ ಇರುತ್ತಲ್ವಾ, ಸೊ ಅದರ ಸ್ಟೇಟಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸರ್ವರ್ ಡೌನ್ ಆಗಿದೆಯಾ, ಸ್ಲೋ ಆಗಿದೆಯಾ ಅಥವಾ ಏನಾದ್ರೂ ಕ್ರಾಶಸ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಅಲ್ಲೂ ಯಾವುದೇ ರೀತಿಯ ಇಶ್ಯೂಸ್ ಇಲ್ಲ ಅಂದ್ರೆ, ಒಂದ್ ವೇಳೆ ಇಶ್ಯೂಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಫಿಕ್ಸ್ ಮಾಡ್ತೀವಿ. ಒಂದ್ ವೇಳೆ ಏನು ಇಶ್ಯೂಸ್ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಚೆಕ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಕೋಡ್ ಗಳನ್ನ ಚೆಕ್ ಮಾಡ್ತೀವಿ ಅಥವಾ ಲಾಕ್ಸ್ ಗಳನ್ನ ಚೆಕ್ ಮಾಡ್ತೀವಿ ಅಲ್ವಾ? ಹೀಗೆ ಒನ್ ಬೈ ಒನ್ ಚೆಕ್ ಮಾಡ್ತಾ ಬಂದಾಗ ನಮ್ಗೆ ಎಲ್ಲಿ ಇಶ್ಯೂಸ್ ಇದೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಇಶ್ಯೂಸ್ ಗೊತ್ತಾದ್ಮೇಲೆ ಏನ್ ಮಾಡ್ತೀವಿ? ಆ ಒಂದು ಪರ್ಟಿಕ್ಯುಲರ್ ಇಶ್ಯೂಸ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ನಾವು ಮತ್ತೆ ಟೆಸ್ಟ್ ಮಾಡ್ತೀವಿ. ಹೀಗೆ ಯಾವ್ದಾದ್ರೂ ವೆಬ್ಸೈಟ್ ಅಲ್ಲಾಗಿರ್ಬಹುದು ಅಥವಾ ಸಿಸ್ಟಮ್ ಅಲ್ಲಾಗಿರ್ಬಹುದು, ಡಿವೈಸ್ ಅಲ್ಲಾಗಿರ್ಬಹುದು, ಎಲ್ಲೇ ಯಾವುದೇ ರೀತಿಯ ಮಿಸ್ಟೇಕ್ಸ್ ಬಂದ್ರೂ ಕೂಡ ಆ ಒಂದು ತಪ್ಪು ಯಾಕಾಗ್ತಿದೆ, ಯಾಕೆ ಈ ಪ್ರಾಬ್ಲಮ್ ಬರ್ತಿದೆ ಅನ್ನೋದನ್ನ ಒನ್ ಬೈ ಒನ್ ಡಿಫ್ರೆಂಟ್ ಪಾಸಿಬಿಲಿಟೀಸ್ ನಲ್ಲಿ ಚೆಕ್ ಮಾಡ್ತಾ 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 ಎಲ್ಲಿ ಇದೆ ತಪ್ಪು, ರೂಟ್ ಕಾಸ್ ಏನು ಅನ್ನೋದನ್ನ ಚೆಕ್ ಮಾಡಿ ಅದನ್ನ ಅನಲೈಸ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಇಶ್ಯೂಸ್ ಅನ್ನ ಫಿಕ್ಸ್ ಮಾಡುವ ಒಂದು ಪ್ರಾಸೆಸ್ಗೆ ನಾವು ಟ್ರಬಲ್ ಶೂಟಿಂಗ್ ಅಂತ ಕರಿತೀವಿ. ಸೊ ನಿಮ್ಗೆ ಇವಾಗ ಟ್ರಬಲ್ ಶೂಟಿಂಗ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಬಟ್ ನಿನ್ನೆ ನಾವು ಡಿಬಗ್ಗಿಂಗ್ ಟಾಪಿಕ್ ಬಗ್ಗೆ ಮಾತಾಡಿದ್ವಿ. ಇಶ್ಯೂವನ್ನ ಫೈಂಡ್ ಔಟ್ ಮಾಡಿ, ಅನಲೈಸ್ ಮಾಡಿ, ಫಿಕ್ಸ್ ಮಾಡಿ ಅದನ್ನ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು ಡಿಬಗ್ಗಿಂಗ್ ಅಂತ ತಿಳ್ಕೊಳ್ತೀವಿ ಅಂತ, ಡಿಬಗ್ಗಿಂಗ್ ಅಂತ ಹೇಳ್ತೀವಿ ಅಂತ ನಿನ್ನೆ ಅಷ್ಟೇ ನಾವು ತಿಳ್ಕೊಂಡಿದ್ವಿ. ಇವಾಗ ನಮ್ಗೆ ಡೌಟ್ ಆಗುತ್ತೆ, ಹಾಗಾದ್ರೆ ಟ್ರಬಲ್ ಶೂಟಿಂಗ್ ಅಂದ್ರೂ ಕೂಡ ಅದೇ ಅಲ್ವಾ? ಇಶ್ಯೂಸ್ ನ ಫೈಂಡ್ ಔಟ್ ಮಾಡಿ, ಅನಲೈಸ್ ಮಾಡಿ, ಫಿಕ್ಸ್ ಮಾಡೋದು. ಹಾಗಾದ್ರೆ ಈ ಡಿಬಗ್ಗಿಂಗ್ಗೂ ಟ್ರಬಲ್ ಶೂಟಿಂಗ್ಗೂ ಏನ್ ಡಿಫರೆನ್ಸ್ ಇದೆ ಅನ್ನೋದು ನಮ್ಗೆ ಡೌಟ್ ಬರುತ್ತಲ್ವಾ? ಸೊ ಆ ಡೌಟ್ಸ್ ಅನ್ನ ಇವಾಗ ಕ್ಲಿಯರ್ ಮಾಡೋಣ. ಡಿಬಗ್ಗಿಂಗ್ ಅಂದ್ರೆ ಫೈಂಡಿಂಗ್ ಎರರ್ಸ್ ಇನ್ ಕೋಡ್. ಕೋಡ್ ನಲ್ಲಿ ಇರುವಂತಹ ಎರರ್ ಅನ್ನ ಫೈಂಡ್ ಔಟ್ ಮಾಡೋದು. ನಾವಿವಾಗ ಪ್ರೋಗ್ರಾಮ್ ಬರಿಬೇಕಾದ್ರೆ, ಕೋಡ್ ನ ಡೆವಲಪ್ ಮಾಡ್ಬೇಕಾದ್ರೆ ಏನಾದ್ರೂ ಎರರ್ಸ್ ಬಂದ್ರೆ ಬ್ರೇಕ್ ಪಾಯಿಂಟ್ ಅನ್ನ ಹಾಕ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ರನ್ ಮಾಡ್ತಾ, ಎಕ್ಸಿಕ್ಯೂಟ್ ಮಾಡ್ತಾ ಎಲ್ಲಿ ಎರರ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುವಂತಹ ಒಂದು ಪ್ರಾಸೆಸ್ಗೆ ಡಿಬಗ್ಗಿಂಗ್ ಅಂತ ಕರಿತೀವಿ. ಬಟ್ ಟ್ರಬಲ್ ಶೂಟಿಂಗ್ ಅಂದ್ರೆ ಸಾಲ್ವಿಂಗ್ ಓವರ್ ಆಲ್ ಸಿಸ್ಟಮ್ ಪ್ರಾಬ್ಲಮ್ಸ್. ಅದು ಸಿಸ್ಟಮ್ ಅಲ್ಲಾಗಿರ್ಬಹುದು, ನೆಟ್ವರ್ಕ್ ಅಲ್ಲಾಗಿರ್ಬಹುದು, ಇಂಟರ್ನೆಟ್ ಅಲ್ಲಾಗಿರ್ಬಹುದು, ಎಲ್ಲಿ ಈ ಸರ್ವರ್ ಅಲ್ಲಾಗಿರ್ಬಹುದು, ಅಪ್ಲಿಕೇಶನ್ ಅಲ್ಲಾಗಿರ್ಬಹುದು, ಎಲ್ಲಿ ಏನಾದ್ರೂ ಇಶ್ಯೂಸ್ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡಿ, ಅನಲೈಸ್ ಮಾಡಿ, ಫಿಕ್ಸ್ ಮಾಡೋದಕ್ಕೆ ಟ್ರಬಲ್ ಶೂಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ನಾನು ಹೇಳ್ಬೋದು, ಡಿಬಗ್ಗಿಂಗ್ ಅನ್ನೋದು ಟ್ರಬಲ್ ಶೂಟಿಂಗಿನ ಒಂದು ಪಾರ್ಟ್ ಅಲ್ವಾ? ನಾವಿವಾಗ ಮೊದಲು ಇಂಟರ್ನೆಟ್ ನ ಚೆಕ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಸರ್ವರ್ ನ ಚೆಕ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಮೊದಲು ನಾನು ಕೊಟ್ಟಂತಹ ಎಕ್ಸಾಂಪಲ್ ಅನ್ನ ಮತ್ತೆ ತಗೊಂಡ್ರೆ, ಅಲ್ಲೆರಡು ನನ್ಗೆ ಏನು ಇಶ್ಯೂಸ್ ಇಲ್ಲ ಅಂತ ಅಂದಾಗ ಕೋಡ್ ನಲ್ಲಿ ಚೆಕ್ ಮಾಡ್ತೀವಲ್ಲ, ಆ ಪಾರ್ಟ್ ಆಫ್ ಪೋರ್ಷನ್ಗೆ ನಾನು ಡಿಬಗ್ಗಿಂಗ್ ಅಂತ ಹೇಳ್ಬೋದು. ಕೋಡ್ ಅಲ್ಲಿ ಇರುವಂತಹ ಎರರ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡೋದನ್ನ ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ಓವರ್ ಆಲ್ ಸಿಸ್ಟಮ್ ಅಲ್ಲಿ, ನೆಟ್ವರ್ಕ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ
ಫುಲ್ ಡಿವೈಸ್ ಎಲ್ಲೆಲ್ಲಿ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಟ್ರಬಲ್ ಶೂಟಿಂಗ್ ಅಂತ ಕರೀತಾರೆ. ಸೊ ಇವಾಗ ನಿಮ್ಗೆ ಡಿಬಗ್ಗಿಂಗ್ಗೂ ಹಾಗೂ ಟ್ರಬಲ್ ಶೂಟಿಂಗಿಗೂ ಇರುವಂತಹ ಡಿಫರೆನ್ಸ್ ಏನು ಅನ್ನೋದು ಕೂಡ ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆಲ್ರಿಗೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಹಾಗೆ ಇನ್ನು ಯಾವ ಟಾಪಿಕ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.